ಕಡೆಯಿಂದ ಟ್ರಾಫಿಕ್ ಖಾಲಿ ಆಗ್ತುಂಟು. ನಾವು ಎಷ್ಟು ಒಂದು 15 ನಿಮಿಷ ಆಯಿತು, ಸ್ಟಿಲ್ ಟ್ರಾಫಿಕಲ್ಲಿ ಸ್ಟಕ್ ಆಗಿದೆ. ಯಾಕೆ ಮೂವ್ ಆಗ್ತೈತಲ್ಲ, ಇನ್ನೂ ಯಾರು ಐಟಮ್ ಬಂದು ಗೊತ್ತಿಲ್ಲ. ಇದೇ ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀವಿ ನೋಡಿ. ಇನ್ನೂ ಸಹ ಟ್ರಾಫಿಕ್ ಮೂವ್ ಆಗ್ತಾಯಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಎರಡು ಸ್ಟೆಪ್ ಮುಂದೆ ಹೋಯ್ತು ಟ್ರಾಫಿಕ್. ಇಷ್ಟು ಟೈಮಿಂದ ಕಾಯ್ದಕ್ಕೆ ಇನ್ನೂ ಸಹ ಪುನಃ ಸಿಕ್ಕಾಕೊಂಡಿದ್ದೀವಿ. ಪಾಪ ಈ ಪುಣ್ಯಾತ್ಮ ಎಲ್ಲಿಂದ ಬಂದಿದ್ದಾನೆ, ಬಸ್ಸಲ್ಲಿ ಕೂತು ಸಾಕಾಗಿ ಒಬ್ಬೊಬ್ರು ಹಿಡಿದು ಹೋಗ್ತಾ ಇದ್ದಾರೆ. ಪಾಪ ಅನಿಸುತ್ತೆ. ನಾವು ಅಟ್ಲೀಸ್ಟ್ ಕಾರಲ್ಲಾದರೂ ಕೂತ್ಕೊಂಡಿದ್ದೀವಿ, ಶೆಕೆಯಲ್ಲಿ ಕೂತ್ಕೊಳಕ್ಕೆ ಆಗ್ತಿಲ್ಲ, ಆದರೆ ನಮಗೆ ಚಾಯ್ಸ್ ಇಲ್ಲ, ಕೂತ್ಕೊಂಡಿದ್ದೀವಿ. ಬಸ್ಸಲ್ಲಿ ಬಂದರು ಅವರಷ್ಟಕ್ಕೆ ಇಳಿದು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಕಾರಲ್ಲಿ ಕೂಡ ಇಳಿದು ನೋಡ್ತಾ ಇದ್ದಾರೆ ಪಾಪ. ನಾವೇ ಇಲ್ಲಿ ಬಿಸಿಲಲ್ಲಿ ನೋಡಿ ಬೆವರ್ತಾ ಇದ್ದೀವಿ. ಇದರಾಗೆ ಕಾರಲ್ಲಿ ಕೂತ್ಕೊಂಡೆ ಕಿರಿಕಿರಿ ಆಯಿತು. ಕೆಲ ಪಾಪ ರಿಕ್ಷಾದಲ್ಲೆಲ್ಲ ಬಂದವರು ಇದ್ರಲ್ಲುಂಟು, ಇವ್ರಿಗೆ ಅರ್ಧದಲ್ಲಿ ಪೇಟಿಎಮ್ ಮಾಡಿ ಹೋಗ್ತಾ ಇದ್ದಾರೆ ಪಾಪ. ಅವರ ಹಾರತ ಕ್ಯಾನ್ ಇಮ್ಯಾಜಿನ್ ಪಾಪ. ಇಷ್ಟೇ ಅಂತ ಆಲ್ಮೋಸ್ಟ್ ಈಗ ನಾವು ಇದು 35 ಮಿನಿಟ್ಸ್ ಟ್ರಾಫಿಕಲ್ಲಿ ಇದು ಫಸ್ಟ್ ಟೈಮ್ ಆಗ್ತಿರೋದು. ಇದಕ್ಕೆ ಕೆಲವರು ರಿಕ್ಷಾ ಡ್ರೈವರ್ಗಳು ಮಾತಾಡ್ತಾರೆ, ಅವ್ರು ನಡ್ಕೊಂಡು ಹೋಗಿ ಅಲ್ಲಿ ತನಕ ಕೇಳ್ಕೊಂಡು ಬಂದರೆ ಅದು ಇನ್ನೂ ಸಹ ಅರ್ಧ ಗಂಟೆ ಆಗ್ತದಂತೆ. ಏನೋ ಚೆಕ್ಕಿಂಗ್ ಮಾಡ್ತಿರ್ತಾರೆ, ಪಿಂಡೈ ಅಂತ ಚೆಕ್ಕಿಂಗ್ ಮಾಡ್ತಾರೆ. ದೇವರಿಗೆ ಬಂದು ಏನು ನೆಮ್ಮದಿನೇ ಹಾಳು ಮಾಡ್ತಾರೆ. ಇದೆಲ್ಲ ಯಾಕೆ ಬೇಕಂತ ನನಗಂತೂ ಅರ್ಥ ಆಗೋದಿಲ್ಲ. ಏನು ಹೇಳಬೇಕು ಅಂತ ಹೇಳಿದರೆ, ಸತ್ಯ ಹೇಳಿದರೆ ಜನಗಳಿಗೆ ಚುಚ್ತದೆ. ಫೇಕ್ ಇದು ಮಾಡಿದರೆ ಅವ್ರಿಗೆಲ್ಲ ಒಳ್ಳೆ ಆಗ್ತದೆ. ನಮಗೆ ಆ ಫೇಕ್ ನಾಟಕ ಸಹ ಬರೋದಿಲ್ಲ. ಎಂಥ ಕಡಪ್ ಆಯಿತು. ಎಷ್ಟು 35 ನಿಮಿಷ ಅದು ಅವ್ರ ಚಂದದಲ್ಲಿ ಇನ್ನೂ ಸಹ ಅರ್ಧ ಗಂಟೆ ಅಂತ ಹೇಳ್ತಾರೆ ಅಂತ ಕಾರಣ. ಕೆಲವು ರಿಕ್ಷಾಗಳೆಲ್ಲ ಅವ್ರದ್ದೆಲ್ಲ ಚಿಕ್ಕ ಯೂಟರ್ನ್ ತಗೊಂಡು ವಾಪಸ್ ಹೋಗ್ತಾ ಇದ್ದಾರೆ. ನಮಗೆ ಆಗೋದು ಸಹ ಇಲ್ಲ ತೆಗಿಲಿಕ್ಕೆ. ಕಾರಲ್ಲ ಎಲ್ಲ ಜನ ಇಳಿದು ನಡೀತಾ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಬಸ್ಸಿಂದ ರಿಕ್ಷಾದಿಂದ ಎಲ್ಲ ನಡ್ಕೊಂಡೇ ಹೋಗ್ತಿದ್ದಾರೆ ಇಳ್ಕೊಂಡು. ಜನಗಳನ್ನ ನೋಡುವಾಗ ಪಾಪ ನಮಗೆ ನಗು ಬರ್ತಾ ಉಂಟು. ಪಾಪ ಅವರ ಕಷ್ಟ ಅವರಿಗೆ ಗೊತ್ತು. ಎಲ್ಲರೂ ಟ್ರಾಫಿಕಲ್ಲಿ ನಿಂತಿದ್ದಾರೆ. ಇವನೊಬ್ಬ ಹೀರೋ ಯಾರೋ ಗೊತ್ತಿಲ್ಲ, ಸ್ಕೂಟರಲ್ಲಿ ಮುಂದೆ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಎಲ್ಲರೂ ಇಳಿದು ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅಲ್ಲಿ ದೂಬ ಇಲ್ಲೊಬ್ಬರು ಬಂದು ಎಲ್ಲ ರಿವರ್ಸ್ ತೆಗೀರಿ, ವಾಪಸ್ಸು ಹೋಗಿ ಅಂತ ಹೇಳ್ತಿದ್ದಾರೆ. ನೋಡಬೇಕು ಎಂತ ಕಾರಣ ಮಾರ್ರೆ. 12:10 ಎಲ್ಲ ಪಾಡು ಅಂತ ಹೇಳಿದೆ. ಎಂತ ಪಾಡು ಎಲ್ಲರೂ ತೆಗಿಬೇಕಲ್ಲ ಒಬ್ಬೊಬ್ಬರೇ. ಎಲ್ಲರೂ ವಾಪಸ್ ತಗೊಳ್ಲಿಕ್ಕೆ ಹೇಳ್ತಿದ್ದಾರೆ. ಸೊ ಅವನು ಹೇಳ್ತಿದ್ದೆ 45 ನಿಮಿಷ ಇತ್ತು, ವಾಪಸ್ ಹೋಗಿ ಬೇರೆ ದ್ಯಾಟ್ ಫಾಲೋಸ್ ಕಮಿಂಗ್ ಬಸ್ನವನು. ಎಲ್ಲರೂ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ ಖಾಲಿ ಉಂಟದ್ದು ನೋಡಿ. ಎಲ್ಲಿ ತನಕ ಉಂಟು. ಓ ಮೈ ಗಾಡ್. ನಾವು ಹೇಗಾದರೂ ಇನ್ನು ಯಾವುದಾದ್ರೂ ಶಾರ್ಟ್ಕಟ್ಟಲ್ಲಿ ಹೋಗ್ಬೇಕು ನೋಡಿ. ಎಲ್ಲಿ ತನಕ ದೇವರೇ. ಇಮ್ಯಾಜಿನ್ ಮಾಡಿ ಎಷ್ಟು ಎಲ್ಲಿಂದ ಟ್ರಾಫಿಕ್ ಇದೆ ನೋಡಿ. ನಾವು ಇದರ ಮಧ್ಯೆ ಹೋಗಿ ಸಿಕ್ಕಾಕೊಂಡಿದ್ವಿ. ಇಲ್ಲಿ ಯಾರೋ ಹೇಳಿದ್ರು ಹೋಗಿ ಅಂತ, ಇಲ್ಲಿ ನೋಡಿದ್ರೆ ಇಲ್ಲಿ ಸಹ ಜಾಮ್ ಪ್ಯಾಕ್ ಉಂಟು. ಗೊತ್ತಿಲ್ಲ ಹೇಗೆ ಹೋದೆ ಈ ವಾರದ ಮಧ್ಯೆ ಈ ಪೊಲೀಸ್ಗಳು. ಎಂತ ಕರ್ಮ. ಈಗ ಎಲ್ಲಿಂದ ಹೋಗೋದು? ನಾವು ಒಳಗಿದ್ದು ಶಾರ್ಟ್ಕಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಕಾರೊಳಗೆ ಕೂತ್ಕೊಂಡು ಒಳ್ಳೆ ಇದರಾಗೆ ಆಯಿತು ಮುಖ ಎಲ್ಲ. ಸವಾಸಲ ಈಗ ನಮಗೀಗ ಟೆನ್ಷನ್. ಈಗ ಮಧ್ಯಾಹ್ನ ಸಾಯಂಕಾಲ ಮಕ್ಕಳಿಗೆ ಹೇಗೆ ಹೋಗಿ ನಾವು ಈಗ ಪಿಕ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ.
ಎಂಥದಪ್ಪ ಇಂತ ಇಷ್ಟು ಪ್ರಾಬ್ಲಮ್ ಜನಗಳಿಗೆ ಆಗೋದಿದ್ರೆ ಯಾರು ಬರೋದೇ ಬೇಡಪ್ಪ ಇಲ್ಲೆಲ್ಲ. ಎಂಥ ಕರ್ಮ ಇದು, ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ಅಂತೇಳಿ ವಾಟ್ರಾಸ್ ಎಲ್ಲ ಕಡೆ ಇದು ಮಾಡಿ ಬಿಟ್ಟಿದ್ದಾರೆ. ಒಂದು ಕಡೆ ಬರುವವರು ಖುಷಿ ಇದ್ದರೆ ಇನ್ನೊಂದು ಕಡೆ ಅವರದ್ದು ಈ ಥರ ಒಂದು ಟಾರ್ಚರ್ ಅಂತ ಅನಿಸ್ತದೆ. ಅಂಥದ್ದೆಲ್ಲ ಬರೋದೇ ಬೇಡ ಅಂತ ಅನ್ಸುತ್ತೆ. ನಾವು ಒಳಗಡೆ ಒಳ ರಸ್ತೆ ಏನು ಹೇಳ್ತಾರೆ ಆಗ ಬರ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದು ನಮಗೂ ಸಹ ಗೊತ್ತಿಲ್ಲ. ಒಟ್ರಾಸಿ ಮೇನ್ ಹೈವೇ ನಮಗೆ ಸಿಕ್ಕಿದ್ರೆ ಸಾಕುತ್ತಾ ಹೋಗ್ತಾ ಇದ್ದೀವಿ. ಪಾಪ ಅವನು ಯಾರೋ ಒಬ್ಬ ಅವನು ನಮ್ಮಿಂದನೇ ಬರ್ತಾಯಿದ್ದೆ. ಎಲ್ಲಾದ್ರೂ ಹೋಗಿ ಮಧ್ಯೆ ಸಿಕ್ಕಾಕೊಂಡು ಸಾರಿ ಬೈಬೋದು ಅವನು. ಈ ಕೋತಿಗಳನ್ನ ನಾನು ಫಾಲೋ ಮಾಡಿ ನಾನು ಸಹ ಅವ್ರ ಥರ ಕೋತಿ ಆದೆ ಅಂತ ಅಂದ್ಕೊಳ್ತೇನೆ. ನನ್ನ ಪಾಪ ನಮ್ಮ ಹಿಂದೆನೇ ಬರ್ತಾ ಇದ್ದಾನೆ ಅವನೊಬ್ಬ. ಅವನಿಗೆ ಸಹ ದಾರಿ ಗೊತ್ತಿಲ್ಲ ಗಂಟೆ ಒಳಗೆ. ನಾವು ಟ್ರೈ ಮಾಡ್ತಾ ಇರೋದು ಅಷ್ಟೇ, ನಮಗೆ ಸಹ ದಾರಿ ಗೊತ್ತಿಲ್ಲ ಇಷ್ಟು ಒಳಗೆ ಎಲ್ಲ ಎಂತೆಂತ ಉಂಟು ಅಂತೇಳಿ. ಸೊ ಹಾಗೆ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತದೆ ನೋಡ್ಬೇಕು ಈ ರೋಡು. ಅವನು ಬರ್ತಾ ಇದ್ದಾನೆ ಪಾಪ. ಹೋಗ್ತಾ ಇದ್ದೀವಿ. ಅಲ್ಲ ಇವತ್ತು ಇವರು ಪೆಟ್ರೋಲ್ ಹಾಕ್ಸಿದ್ದಾರೆ. ನಾವಿವತ್ತು ಮೇಲೆ ಕೆಳಗೆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಗೆ ಯಾವ ದಾರಿ ಎಲ್ಲ ಹೋಗಿ ಬರಬೇಕಲ್ಲ. ಈಗಲೇ ನಾವು ಇದು ಮಾಡ್ಕೋಬೇಕಲ್ಲ ಎಲ್ಲಿ ಏನು ಅಂತ ಹೇಳಿ. ಸೊ ಇವತ್ತು ಹಾಕಿರೋ ಪೆಟ್ರೋಲ್ ಇವತ್ತೇ ಖಾಲಿ ಆಗ್ತದೆ ಅಣ್ಣ. 10 ಲೀಟ್ರ್ ಹಾಕಿದ್ರು. ಸೊ 10 ಲೀಟ್ರ್ ಇವತ್ತೇ ಖಾಲಿ ಆಗ್ತದೆ ಅಣ್ಣ, ನಮಗೆ ಹಾಗೆ ಅನಿಸ್ತದೆ. ಒಟ್ರಾಸಿ ಹೋಗ್ತಾ ಇದ್ದೀವಿ. ಇದೆಂತ ಪರ್ಕಲ್ ಅಂತ ಉಂಟು ಮಾರ್ರೆ. ವೇರ್ ಇದು ರೀಚ್ ಹೈವೇ ಇದೆಂತ ಪರಂಪಳ್ಳಿ ವಾರ್ಡ್ ಹೇಳಿ ಬರೆದಿದ್ದಾರೆ, ಗೊತ್ತಿಲ್ಲ. ಇದು ಹೈವೇ ಅಲ್ಲ ನೋಡಿ, ಹೈವೇನೋ. ಎಷ್ಟು ಒಂದು ಚಂದ ಚರ್ಚ್ ಉಂಟು. ಇದನ್ನು ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಮಣಿಪಾಲ್. ನಾನು ಇಲ್ಲಿ ಹೊರಗೆ ಬಂದು ಅನ್ನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಇವತ್ತು ಅನ್ನ ಸಹ ಇಲ್ಲ, ಎಂತ ಇಲ್ಲ ಗೊತ್ತಿಲ್ಲ ನೋಡಿ. ಈಚೆಲ್ಲ ನಾವು ಬಂದೇ ಇಲ್ಲ. ಆ ಗಂಡಸದ ಕಾರ್ ನಮ್ಮ ಹಿಂದೆ ಉಂಟು ಪಾಪ. ನಮ್ಮನೆ ಫೋಟೋ ಮಾಡಿ ಬರ್ತಾ ಉಂಟು, ಕಾಣ್ತದ ಅವರ ಕಾರ್. You're also traffic jam? Where we reached now? We are ರಸ್ತಪ್ಪ. ಇಲ್ಲಿ ಸಹ ಟ್ರಾಫಿಕ್ ಜಾಮ್ ಅಂತೆ ನೋಡ್ಬೋದು. ಸೊ ಫ್ರೆಂಡ್ ಫೈನಲಿ ಬಂದು ನೋಡ್ಬೋದು. 1:01 ಆಗ್ತಾ ಬಂತು. ನಾವಿನ್ನೂ ಸಹ ರಸ್ತೆಯಲ್ಲೇ ಇದ್ದೀವಿ. ಇವತ್ತು ಫುಲ್ ವೀಡಿಯೋ ನನ್ನದು ಫುಲ್ ಆಫ್ ಉಡುಪಿದೆ ತೋರಿಸ್ತಾ ಇದ್ದೀನಿ ನೋಡಿ. 1:01 ಆಗ್ತಾ ಬಂತು ನೋಡಿ. 1 ಗಂಟೆ ಆಯಿತು. ನಾವಿನ್ನೂ ಸಹ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸರ್ವಿಸ್ ರೋಡ್ ನೋಡಿದರೆ ಸರ್ವಿಸ್ ರೋಡ್ ತುಂಬಿದೆ. ಇಲ್ಲಿ ನೋಡಿದರೆ ಹೈವೇದು ಇದು ಆಗ್ತಾ ಉಂಟು, ಬ್ರಿಡ್ಜ್ ಆಗ್ತಾ ಉಂಟು. ಸೊ ಇಲ್ಲಿಂದ ಈಗ ಡೈವರ್ಟ್ ಇದು ಮಾಡಿಕೊಂಡು ವೆಹಿಕಲ್ ನೋಡಿ. ಇದು ಯಾರಿಗೆ ಬೇಕು ಕರ್ಮ. ನಮಗೆ ಈ ಚಿಕ್ಕ ಮಕ್ಕಳೆಲ್ಲ ಇರುವಾಗ ಎಷ್ಟು ಕಿರಿಕಿರಿ ಇಂಥದ್ದೆಲ್ಲ ಯಾಕೆ ಇದೇನಂತ ಎಂತ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ, ಅಷ್ಟು ಕಿರಿಕಿರಿ ಆಗ್ತಾ ಉಂಟು. ಪುನಃ ಇಲ್ಲಿಂದ ಡೈವಿಷನ್ ಮಾಡಲಿಕ್ಕೆ ಯಾರಿಗೆ ಬೇಕು ಇದೆಲ್ಲ ನೋಡಿ. ರಾಶಿ ಪೊಲೀಸ್ಗಳು ಪಾಪ ತುಂಬಿದ್ದಾರೆ. ಅವ್ರದ್ದೇನು ತಪ್ಪು, ಅವರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಪಾಪ. 1:05 ಆಯಿತು. ಇಲ್ಲಿಂದ ಸ್ವಲ್ಪ ಇನ್ನು ಹೋಗಲಿಕ್ಕೆ. ಮನೆಗೆ ಹೋಗಿದ ನಂತರ ಮಾಡಲಿಕ್ಕಾಗೋದಿಲ್ಲ. ನಾನು ಆಲ್ರೆಡಿ ಸಾಕಾಗಿದೆ. ಇನ್ನು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಲಿಕ್ಕೆ ಉಂಟು. ಅಡುಗೆ ಮಾಡೋದೇ ಆಗೋದು, ತಿನ್ನೋದೇ ಆಗೋದು. ತಿಂದು ಕೈ ತೊಳೆಯೋಷ್ಟರಲ್ಲಿ ಮಕ್ಕಳನ್ನು ಪಿಕ್ ಮಾಡಿಗೆ ಟೈಮ್ ಆಗ್ತದೆ. ಇನ್ನು ಪುನಃ ಎಷ್ಟು ಕುಣಿಲಿಕ್ಕೆ ಕೊಟ್ಟ ದೇವರೇ ಸಾಕಾಯ್ತು.